ಎಲ್ಲರಿಗೂ ನಮಸ್ಕಾರ. ಒಂದು ಜಾಗ ತಗೋಬೇಕು ಅಂದಾಗ ಅದರ ಜಾಹೀರಾತ್ನಲ್ಲಿ ಏನೆಲ್ಲ ಪಾಯಿಂಟ್ಸ್ ಗಮನಿಸಬೇಕು? ಬನ್ನಿ, ಇವತ್ತು ನೆಲಮಂಗಲದಲ್ಲಿರೋ ಒಂದು ಹೊಸ ಲೇಔಟ್ನ ಜಾಹೀರಾತನ್ನ ಇಟ್ಕೊಂಡು ಅದರಲ್ಲಿರೋ ಡೀಟೇಲ್ಸ್ ಏನ್ ಹೇಳುತ್ತೆ ಅಂತ ನೋಡೋಣ. ಹಾಗಿದ್ರೆ ಬನ್ನಿ, ತಡ ಯಾಕೆ, ಈ ಜಾಹೀರಾತಿನಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚೆ ಅದರ ಬೇಸಿಕ್ಸ್ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ? ಸೊ ಮೊದಲು ಈ ಲೇಔಟ್ ಬಗ್ಗೆ ಇರೋ ಮೂಲಭೂತ ವಿವರಗಳು ಏನೇನು ಅಂತ ನೋಡೋಣ. ಸರಿ, ಈ ಹೊಸ ರೆಸಿಡೆನ್ಷಿಯಲ್ ಲೇಔಟ್ಗೆ ಬೃಂದಾವನ ನಗರ ಅಂತ ಹೆಸರಿಟ್ಟಿದ್ದಾರೆ. ಕೇಳೋಕೆ ಚೆನ್ನಾಗಿದೆ ಹೆಸರು. ಈಗ ಇದು ಎಷ್ಟು ಜಾಗದಲ್ಲಿದೆ ಅಂತ ನೋಡೋಣ ಬನ್ನಿ. ಓಕೆ, ಈ ಪೂರ್ತಿ ಲೇಔಟ್ ಇರೋದು 1 ಎಕರೆ ಜಾಗದಲ್ಲಿ. ಇದನ್ನ ಒಂದು ಮೀಡಿಯಂ ಸೈಜ್ ಲೇಔಟ್ ಅಂತ ಹೇಳ್ಬೋದು. ಈ 1 ಎಕರೆಯಲ್ಲಿ ಒಟ್ಟು 29 ಸೈಟ್ಗಳನ್ನ ಮಾಡಿದ್ದಾರೆ. ಅಂದ್ರೆ ಸೈಟ್ಗಳು ಸ್ವಲ್ಪ ದೊಡ್ಡದಾಗಿ ಇರ್ಬೋದು, ತುಂಬಾ ಕಂಜೆಸ್ಟೆಡ್ ಆಗಿ ಇರಲ್ಲ ಅಂತ ಅನ್ಸುತ್ತೆ. ಜಾಗ ಇದೆ ಅಂತ ತಕ್ಷಣ ಆಯ್ತಾ? ಇಲ್ಲ ಅಲ್ವಾ, ಅಲ್ಲಿ ವಾಸ ಮಾಡೋಕೆ ಬೇಕಾದ ಫೆಸಿಲಿಟೀಸ್ ಕೂಡ ಇರಬೇಕು. ಸೊ ಈ ಲೇಔಟ್ನಲ್ಲಿ ಏನೆಲ್ಲ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ ಅಂತ ಈಗ ನೋಡೋಣ. ಜಾಹೀರಾತಲ್ಲಿ ಹೇಳಿರೋ ಹಾಗೆ ಇಲ್ಲಿ ಸಿಸಿ ರೋಡ್, ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ, ಆಮೇಲೆ ಸ್ಟ್ರೀಟ್ ಲೈಟ್ಸ್ ವ್ಯವಸ್ಥೆ ಇದೆ. ಅಷ್ಟೇ ಅಲ್ಲ, ಒಂದು ಪಾರ್ಕ್ ಕೂಡ ಇರುತ್ತಂತೆ. ಇವೆಲ್ಲ ಒಂದು ಮಾಡರ್ನ್ ಲೇಔಟ್ಗೆ ಬೇಕೇ ಬೇಕಾದ ಬೇಸಿಕ್ ಸೌಲಭ್ಯಗಳು. ಸರಿ, ಈಗ ಬರೋಣ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಗೆ. ಅದೇ ಕನೆಕ್ಟಿವಿಟಿ ಅಲ್ವಾ? ಯಾಕಂದ್ರೆ ಒಂದು ಜಾಗದ ಬೆಲೆ ಜಾಸ್ತಿ ಆಗೋದು ಅಲ್ಲಿಗಿರೋ ಕನೆಕ್ಟಿವಿಟಿ ಮೇಲೇನೆ. ಮೊದಲನೇದಾಗಿ ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ದೂರದಲ್ಲಿ ಒಂದು ಮೇಜರ್ ಟ್ರಾನ್ಸ್ಪೋರ್ಟ್ ಹಬ್ ಇದೆ. ಅದ್ಯಾವ್ದು ಗೊತ್ತಾ? ಅದೇ ನಮ್ಮ ನೆಲಮಂಗಲ ರೈಲ್ವೆ ಸ್ಟೇಷನ್. ಸೊ ಬೇರೆ ಊರುಗಳಿಗೆ ಅಥವಾ ಸಿಟಿ ಒಳಗಡೆ ಟ್ರೈನಲ್ಲಿ ಓಡಾಡೋರಿಗೆ ಇದು ತುಂಬಾನೇ ಅನುಕೂಲ. ಇದಕ್ಕಿಂತ ಹತ್ರ ಅಂದ್ರೆ ಜಸ್ಟ್ 1.2 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಮೇಜರ್ ಕನೆಕ್ಷನ್ ಇದೆ. ಅದ್ಯಾವುದು ಅಂದ್ರೆ ನೆಲಮಂಗಲ ದೊಡ್ಡಬಳ್ಳಾಪುರ 100 ಫೀಟ್ ಮೇನ್ ರೋಡ್. ನೋಡಿ, ಈ ತರ ಒಂದು ಮುಖ್ಯ ರಸ್ತೆ ಹತ್ರ ಇದ್ರೆ ಓಡಾಡೋದಕ್ಕೆ ಮಾತ್ರ ಅಲ್ಲ, ಆ ಏರಿಯಾ ಡೆವಲಪ್ಮೆಂಟ್ ಕೂಡ ಸ್ಪೀಡ್ ಆಗುತ್ತೆ. ಇನ್ನು ಮೂರನೇದಾಗಿ ಸುಮಾರು 2.7 ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ಟ್ರಾನ್ಸ್ಪೋರ್ಟ್ ಹಬ್ ಇದೆ. ಅದು ಯಾವುದು ಅಂತ ನೋಡೋಣ. ಅದುವೇ ನೆಲಮಂಗಲ ಬಸ್ ಸ್ಟ್ಯಾಂಡ್. ಸೊ ಒಟ್ಟಾರೆಯಾಗಿ ನೋಡಿದ್ರೆ ರೈಲ್ವೆ ಸ್ಟೇಷನ್, ಮೇನ್ ರೋಡ್ ಮತ್ತೆ ಬಸ್ ಸ್ಟ್ಯಾಂಡ್ ಈ ಮೂರು ಕೂಡ 3 ಕಿಲೋಮೀಟರ್ ಒಳಗಡೆನೇ ಇದೆ. ಇದು ಖಂಡಿತ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಸರಿ, ಈಗ ಲೇಔಟ್ ಒಳಗಿನ ವಿಚಾರ ಬಿಟ್ಟು ಅದರ ಅಕ್ಕಪಕ್ಕದಲ್ಲಿ ಏನ್ ನಡೀತಿದೆ, ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ ನೋಡೋಣ. ಈ ಲೇಔಟ್ ಸುತ್ತಮುತ್ತ ಆಲ್ರೆಡಿ MS ರಾಮಯ್ಯ ಲೇಔಟ್, ಕೆಂಪೇಗೌಡ ಲೇಔಟ್, ಈ ತರ ಬೇರೆ ಲೇಔಟ್ಗಳು ಬಂದಿವೆ. ಇದರ ಅರ್ಥ ಏನು? ಈ ಏರಿಯಾ ನಿಧಾನವಾಗಿ ಒಂದು ರೆಸಿಡೆನ್ಷಿಯಲ್ ಹಬ್ ಆಗಿ ಬೆಳೀತಿದೆ ಅಂತ. ಸರಿ, ಇಷ್ಟೆಲ್ಲ ಡೀಟೇಲ್ಸ್ ಕೇಳಿದ್ಮೇಲೆ ಒಂದು ವೇಳೆ ಇಲ್ಲಿ ಸೈಟ್ ತಗೋಬೇಕು ಅಂತ ಮನ್ಸು ಮಾಡಿದ್ರೆ ಅದರ ಪ್ರಾಸೆಸ್ ಹೇಗಿರುತ್ತೆ ಅಂತಾನೂ ತಿಳ್ಕೋಬೇಕಲ್ವಾ? ಸೈಟ್ ತಗೊಳ್ಳುವಾಗ ಎಲ್ಲರ ತಲೆಗೂ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ ಇದೇನೆ, ಲೋನ್ ಸಿಗುತ್ತಾ ಅಂತ. ಸೊ ಈ ಆಡ್ನಲ್ಲಿ ಅದ್ರ ಬಗ್ಗೆ ಏನಾದರೂ ಹೇಳಿದ್ದಾರಾ? ಖಂಡಿತ ಹೇಳಿದ್ದಾರೆ. ಜಾಹೀರಾತಿನಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ಬ್ಯಾಂಕ್ ಲೋನ್ ಸಿಗುತ್ತೆ ಅಂತ. ಇದು ನಿಜಕ್ಕೂ ಸೈಟ್ ತಗೊಳ್ಳೋ ಪ್ರಾಸೆಸ್ ಅನ್ನ ತುಂಬಾನೇ ಸುಲಭ ಮಾಡುತ್ತೆ. ಖಂಡಿತ ಯಾವುದೇ ಫೈನಲ್ ಡಿಸಿಷನ್ ತಗೊಳ್ಳೋ ಮುಂಚೆ ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋದು ಬೆಸ್ಟ್.